ಕರ್ನಾಟಕದಲ್ಲಿ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ಮಳೆ ಅಬ್ಬರಕ್ಕೆ ರಾಜ್ಯದ ಹಲವೆಡೆ ಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು, ಹಾಸನದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಜಾರಿಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಣೆ ಮಾಡಲಾಗಿದೆ. ಉಡುಪಿಯಲ್ಲಿ ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿದೆ. ಪದವಿ, ಸ್ನಾತಕೋತ್ತರ, ಇಂಜಿನಿಯರಿಂಗ್ ಜೊತೆಗೆ ITI ಡಿಪ್ಲೊಮಾ ಕಾಲೇಜು ತೆರೆದಿರುತ್ತೆ. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ಉಡುಪಿ ಮಾತ್ರ ಅಲ್ಲ, ಕೊಡಗಿನಲ್ಲೂ ಕೂಡ ಈ ಭಾರಿ ಗಾಳಿ ಮಳೆ ಮುಂದುವರೆದಿದೆ. ಹಾಗಾಗಿ ಅಂಗನವಾಡಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ್ಯಾವ ಭಾಗದಲ್ಲಿ ಮಳೆಯ ಪರಿಣಾಮ ಯಾವ ರೀತಿ ಇದೆ ಅಂತ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗುವಿನಲ್ಲಿ ಅತಿಯಾದ ಮಳೆಯಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಗಮನಿಸ್ತಾ ಇದ್ದೀರಿ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಮಕ್ಕಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ಅತಿವೃಷ್ಟಿಯಿಂದ ಗಡಿ ಮಲೆನಾಡು ಭಾಗದಲ್ಲಿ ಹೆಚ್ಚಿದ ಮಳೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ತಾಲೂಕುಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಸನದಲ್ಲಿ ಒಂದಷ್ಟು ಮಲೆನಾಡು ಭಾಗ ಇದೆ. ಆ ಭಾಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಅನುಮತಿ ಪಡೆದು ರಜೆ ಘೋಷಣೆ ಮಾಡಲಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಸಾಗರ ತಾಲೂಕಿನ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ತಹಶೀಲ್ದಾರ್ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಚಂದ್ರಶೇಖರ್ ನಾಯ್ಕ್ ಆದೇಶವನ್ನು ಹೊರಡಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ವಿವಿಧ ಜಿಲ್ಲೆಯ ಸಾಕಷ್ಟು ಸ್ಟೋರಿಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕರುನಾಡಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ. ಮಳೆಯ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳು ಭೋರ್ಗರೆಯುತ್ತಿವೆ, ಗುಡ್ಡಗಳು ಕುಸಿಯುತ್ತಿವೆ, ಜನರ ಜೀವನ ಕೂಡ ಮಳೆ ನೀರಲ್ಲಿ ಮುಳುಗ್ತಾ ಇದೆ. ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡೋಣ. ವರುಣಾರ್ಭಟಕ್ಕೆ ಹಾರಿತು ಮನೆಯ ಮೇಲ್ಚಾವಣಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ನರ್ತನವಾಗ್ತಿದೆ. ಸಿದ್ದಾಪುರ ತಾಲೂಕಿನಲ್ಲಿ ಭಾರೀ ಗಾಳಿ ಸಹಿತ ಮಳೆ ಸುರಿತಾ ಇದೆ. ಮಜಗೋಡು ಗ್ರಾಮದಲ್ಲಿ ಮಳೆ ಅಬ್ಬರಕ್ಕೆ ಮನೆಯ ಚಾವಣಿಯೇ ಹಾರಿ ಹೋಗಿದೆ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಗುಡ್ಡವೊಂದು ಕುಸಿದು ಬಿದ್ದಿದೆ. ಗಿಡ ಮರ ಸಹಿತ ಹೆದ್ದಾರಿಗೆ ಮಣ್ಣು ಕುಸಿದಿದೆ. ಹೊನ್ನಾವರ, ಸಾಗರ, ಬೆಂಗಳೂರು ಸಂಚಾರ ಅಸ್ತವ್ಯಸ್ತವಾಗಿದೆ. ಕುಮಾರಧಾರ ಸ್ನಾನಘಟ್ಟ ಮುಳುಗಡೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಧಾರಾಕಾರ ಮಳೆಗೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನದಿಗೆ ಇಳಿಯದಂತೆ ಭಕ್ತರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಾರ್ ಮೇಲೆ ಬಿದ್ದ ಮರದ ಕೊಂಬೆ. ಇನ್ನು ದಾವಣಗೆರೆಯಲ್ಲೂ ವರುಣನ ಅಬ್ಬರ ಜೋರಾಗಿದೆ. ನಿರಂತರ ಮಳೆಗೆ ತರಳಬಾಳು ಬಡಾವಣೆಯಲ್ಲಿ ಕಾರ್ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. 3 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಉಡುಪಿಯಲ್ಲಿ ಮಳೆ, ಶಾಲೆಗೋಡೆ ಕುಸಿತ. ಇನ್ನು ಉಡುಪಿಯಲ್ಲಿ ಭಾರೀ ಮಳೆಗೆ ಶಾಲೆಯ ಗೋಡೆಯೇ ಕುಸಿದು ಬಿದ್ದಿದೆ. ದೊಡ್ಡಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಬಡಿಸುವ ಕೋಣೆಯ ಗೋಡೆ ಕುಸಿದು ಬಿದ್ದಿದೆ. ಮರ, ವಿದ್ಯುತ್ ಕಂಬಗಳು ಧರಾಶಾಯಿ. ಕೊಡಗಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಮಡಿಕೇರಿ ಸಮೀಪದ ಗಾಳಿಬೀಡು ಗ್ರಾಮದಲ್ಲಿ ವಿದ್ಯುತ್ ತಂತಿ ಕಂಬಗಳು ತುಂಡಾಗಿ ಬಿದ್ದಿವೆ. ಕತ್ತಲಲ್ಲೇ ಜನರು ಕಾಲ ಕಳೆದಿದ್ದಾರೆ.
ರಾಜ್ಯಾದ್ಯಂತ ವರುಣದೇವ ಆರ್ಭಟಿಸ್ತಾ ಇದ್ದಾನೆ. ಮಳೆ ಬರಲಿ, ಆದ್ರೆ ಬದುಕು ಮುಳುಗದಿರಲಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊದಲೇ ಮಳೆರಾಯ ಅವಾಂತರಗಳನ್ನು ಸೃಷ್ಟಿಸುತ್ತಿದ್ದಾನೆ. ಆದರೆ ಅಬ್ಬರದ ಮಳೆಯಲ್ಲೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆಯುತ್ತಿದ್ದಾರೆ. ಹುಚ್ಚು ರೀಲ್ಸ್ಗಾಗಿ ತಮ್ಮ ಪ್ರಾಣವನ್ನೇ ಅಡ ಇಡುತ್ತಿದ್ದಾರೆ. ಡೀಟೇಲ್ಸ್ ನೋಡೋಣ. ರಸ್ತೆ ತುಂಬೆಲ್ಲ ಕೆಸರು, ಗುಂಡಿ ಗೊಟರಿನಲ್ಲಿ ಭಯಾನಕ ಸ್ಟೆಂಟ್, ಉಪ್ಪು ತಗ್ಗು ಪ್ರದೇಶದಲ್ಲಿ ಡೆಡ್ಲಿ ವೇಲಿಂಗ್, ಕರ್ಕಶ ಶಬ್ದ, ಹಾರನ್ ಮೂಲಕ ಹುಚ್ಚಾಟ, ಕಿರಿದಾದ ರಸ್ತೆಯಲ್ಲಿ ಪ್ರವಾಸಿಗರ ಹುಚ್ಚು ರೀಲ್. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಧೋ ಅಂತ ಮಳೆ ಸುರಿಯುತ್ತಿದೆ. ರಸ್ತೆಗಳೆಲ್ಲ ಕೆಸರುಮಯವಾಗಿದೆ. ಇಂತಹ ಕೆಸರು ರಸ್ತೆಯಲ್ಲಿ ಯುವಕರು ಹುಚ್ಚಾಟವಾಡಿದ್ದಾರೆ. ರಾಣಿಝರಿ ಫಾಲ್ಸ್ ರಸ್ತೆಯಲ್ಲಿ ಮನ ಬಂದಂತೆ ಬೈಕ್ ರೈಡ್ ಮಾಡ್ತಿದ್ದಾರೆ. ಮಳೆ ಅಬ್ಬರಿಸ್ತಾ ಇದೆ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅಲೆಗಳ ಅಪ್ಪಳಿಸ್ತಿವೆ. ಆದರೆ ಈ ಪ್ರವಾಸಿಗರು ಹೇಗೆ ಹುಚ್ಚಾಟ ಮೆರೆಯುತ್ತಿದ್ದಾರೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕುಡ್ಲಾ ಬೀಚ್ನಲ್ಲಿ ನಡೆದಿರುವ ಹುಚ್ಚಾಟವಿದು. ಸುರಿಯೋ ಮಳೆಯಲ್ಲಿ ಅಪ್ಪಳಿಸುತ್ತಿರುವ ಈ ಅಲೆಗಳನ್ನು ನೋಡಿದ್ರೆ ಎದೆ ಝಲ್ಲನ್ಸುತ್ತೆ. ಇಷ್ಟಾದರೂ ಈ ಬಂಡ ಪ್ರವಾಸಿಗರು ಕೈ ಹಿಡಿದುಕೊಂಡು ಹೇಗೆ ಮಸ್ತಿ ಮಾಡ್ತಿದ್ದಾರೆ ನೋಡಿ. ಹೊಸಳ್ಳಿ ಬೆಟ್ಟದಲ್ಲಿ ಪ್ರವಾಸಿಗರ ಹುಚ್ಚಾಟ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮಳೆಯ ಗಮಲು ಹಬ್ಬಿದೆ. ಮಳೆಯಲ್ಲಿ ಮಿಂದೆದ್ದಿರುವ ಹೊಸಹಳ್ಳಿ ಬೆಟ್ಟ ಹಸಿರು ಸಿರಿಯನ್ನ ತೊಟ್ಟು ಕಂಗೊಳಿಸುತ್ತಿದೆ. ಇಂತಹ ಪ್ರಕೃತಿ ಸೌಂದರ್ಯವಿರುವಂತಹ ಬೆಟ್ಟದಲ್ಲಿ ಪ್ರವಾಸಿಗರು ಮನ ಬಂದಂತೆ ವಾಹನ ಚಲಾಯಿಸಿ ಹುಚ್ಚಾಟ ಮೆರೆಯುತ್ತಿದ್ದಾರೆ. ನೋಡಿದ್ರಲ್ಲ, ಮಳೆಯ ನಡುವೆ ಪ್ರವಾಸಿಗರು ಹೇಗೆ ಹುಚ್ಚಾಟ ಮೆರೆಯುತ್ತಿದ್ದಾರೆ ಅಂತ. ಖುಷಿ ಇರಲಿ, ಖುಷಿಯಲ್ಲಿ ಮೈ ಮರೆತರೆ ಅಪಾಯ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡಲ್ಲಿ ಮಳೆಯ ಘಮಲು ಪಸರಿಸಿದೆ. ಜಲಪಾತಗಳಿಗೆ ವರುಣ ಜೀವ ತುಂಬಿದ್ದಾರೆ. ಮಳೆಯಲ್ಲಿ ಬಂದಂತಹ ಜೋಗನಾಟ್ಯ ಶುರು ಮಾಡಿದೆ. ಜಲವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ನೋಡೋಣ. ಮುಂಗಾರು ಮಳೆಯಲ್ಲಿ ಜೋಗ ಝಳಕ ಮಾಡಿದೆ. ತುಂತುರು ಮಳೆಯಲ್ಲಿ ಮಿಂದೆದ್ದಿದೆ. ಹಚ್ಚ ಹಸುರಿನ ಕಾನನದ ಮಧ್ಯೆ ಕಂಗೊಳಿಸ್ತಾ ಇದೆ. ಜಲಪಾತ ಹಾಲ್ನೊರೆ ಮೋಡಕ್ಕೆ ಮುತ್ತಿಕ್ತಾ ಇದೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಜೋಗ ಜಲಪಾತ ನೋಡಲು ಜನಸಾಗರ. ಒಂದೇ ದಿನ 50,000 ಪ್ರವಾಸಿಗರ ಎಂಟ್ರಿ. ಜೋಗ ಜಲಪಾತವನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಳೆಯ ನಡುವೆಯೂ ಜೋಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜ ರಾಣಿ ರೋರರ್ ರಾಕೆಟ್ ಜಲಸಿರಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಚಿಕಲೆ ಫಾಲ್ಸ್. ಚಿಕಲೆ ಫಾಲ್ಸ್ ನೋಡಲು 2 ಕಣ್ಣು ಸಾಲದು. ಹಚ್ಚ ಹಸುರಿನ ಕಾಡು, ಆಕಾಶಕ್ಕೆ ಹಾಸಿಗೆ ಹಾಕಿದಂತಿರುವ ಮಂಜು, ಧಾರಾಕಾರವಾಗಿ ಬೀಳ್ತಾ ಇರುವ ಮಳೆ, ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲಪಾತ. ಇದು ಚಿಕಲೆ ಫಾಲ್ಸ್ನ ಜಲವೈಭವ.